ರಾಹುಲ್ ಗಾಂಧಿಯವರ ವಂಶ ನಿರ್ನಾಮ ಎಂಬ ಹೇಳಿಕೆ ನೀಡಿರುವಂತಹ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ದಮ್ಮಿದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನನ್ನ ಮುಟ್ಟಿ ನೋಡ್ಲಿ. ಅವರ ಈ ಹೇಳಿಕೆ ವಿರುದ್ಧ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿಯಿಂದ ದೂರು ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ರಾಹುಲ್ ವಂಶ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ವಂಶ. ಅವರ ವಿರುದ್ಧ ಹೇಳಿಕೆ ನೀಡುವವರು ರಾಹುಲ್ ಗಾಂಧಿಯ ಕಾಲ್ನಡಿಯ ಧೂಳಿಗೆ ಸಮ. ಯಶ್ಪಾಲ್ ಅವರಿಗೆ ದಮ್ಮಿದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನನ್ನ ಮುಟ್ಟಿ ನೋಡ್ಲಿ ಎಂದರು. ಯಶ್ಪಾಲ್ ಸುವರ್ಣ ಅವರು ಉಡುಪಿಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಕೋವಿಡ್ ಬಳಿಕ ತನ್ನ ಬ್ಯಾಂಕ್ನಿಂದ ಸುಮಾರು 300 ಜನರ ಹೆಸರಿನಲ್ಲಿ 2.5 ಲಕ್ಷ ಲೋನ್ ಮಂಜೂರು ಮಾಡಿ ಅವರಿಗೆ ಕೇವಲ ರೂಪಾಯಿ 25ರಿಂದ 30 ಸಾವಿರ ಮಾತ್ರ ಹಣ ನೀಡಿ ವಂಚಿಸಿರುವ ಪ್ರಕರಣದ ಆರೋಪಿಯಾಗಿದ್ದಾರೆ. ಇಂಥವರು ರಾಹುಲ್ ಗಾಂಧಿಯವರ ವಂಶ ನಿರ್ನಾಮ ಮಾಡುವ ಹೇಳಿಕೆಯನ್ನು ನೀಡ್ತಾರೆ ಎಂದಾದರೆ ಇವರನ್ನ ಮುಂದಿನ ಚುನಾವಣೆಯಲ್ಲಿ ಜನರೇ ನಿರ್ನಾಮ ಮಾಡ್ತಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಮತ್ತು RSS ಇಂತಹ ಪೋಲಿ ಸಂಸ್ಕೃತಿಯವರನ್ನ MLA, MLC, MP ಮಾಡ್ತಾ ಇದೆ ಎಂದ ಅವರು ಇನ್ನೊಂದು ಕಡೆ CT ರವಿ, ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ, ಹರೀಶ್ ಪೂಂಜಾ, ಭರತ್ ಶೆಟ್ಟಿ, ಸೂಳಿಬೆಲೆಯಂತಹ ಕೊಳಕುಬಾಯಿಯ ಸಂಸ್ಕೃತಿಹೀನರು RSS ಮಾಡೆಲ್ ಪ್ರಾಜೆಕ್ಟ್ಗಳು. ಇತ್ತೀಚೆಗೆ CT ರವಿ ಅವರು ಮುಲ್ಲಾಗಲನ್ನ ಹೀಯಾಳಿಸಿ ಹೇಳಿಕೆಯನ್ನ ನೀಡಿದ್ದಾರೆ. ಅದೇ ಶಾಸಕರಾಗಿರುವ ರಾಜೇಶ್ ನಾಯ್ಕ್, ಭಾಗೀರಥಿ ಮುರಳಿಯ, ಉಮಾನಾಥ್ ಕೋಟ್ಯಾನ್ ಅವರು ಯಾವತ್ತೂ ಇಂತಹ ಪದ ಬಳಕೆಯನ್ನ ಮಾಡಿಲ್ಲ ಎಂದರು. ಒಟ್ಟಿನಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಸೂಚನೆಯಂತೆ ಯಶ್ಪಾಲ್ ಸುವರ್ಣ ಅವರ ವಿರುದ್ಧ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಪ್ರಚಾರ ಸಮಿತಿಯಿಂದ ದೂರು ಸಲ್ಲಿಸುವ ಕಾರ್ಯ ನಡೆಯಲಿಕ್ಕಿದೆ ಎಂದರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಅವರು ಮಾತನಾಡಿ, ರಾಮನ ಭಕ್ತರಾದವರು ರಾಮನ ಆದರ್ಶವನ್ನ ಪಾಲಿಸಬೇಕು. ಆದ್ರೆ ಅದು ಯಾವುದನ್ನ ಪಾಲಿಸದೆ ದ್ವೇಷ ರಾಜಕಾರಣವನ್ನ ಬಿಜೆಪಿ ಮಾಡ್ತಾ ಇದೆ. ಅನಾಗರಿಕ ಪ್ರವೃತ್ತಿಯನ್ನ ಯಶ್ಪಾಲ್ ಸುವರ್ಣ ಹೊಂದಿದ್ದಾರೆ. ಭಾರತ್ ಜೂಡೋ ಪರಿಕಲ್ಪನೆಯ ಮೂಲಕ ದೇಶವನ್ನ ಒಂದುಗೂಡಿಸಿದ ರಾಹುಲ್ ಗಾಂಧಿ ವಿರುದ್ಧ ಹೇಳಿರುವಂತಹ ಹೇಳಿಕೆ ಖಂಡನೀಯ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯ ಸಂಯೋಜಕ ಎನ್ ಚಂದ್ರಹಾಸ್ ಶೆಟ್ಟಿ, ಪುತ್ತೂರು ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಅಮರನಾಥ್ ಗೌಡ ಬಪ್ಪಳಿಗೆ, ಕಡಬ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಯತೀಶ್ ಕುಮಾರ್ ಗೌಡ ಪಾನಡ್ಕ, ಉಪ್ಪಿನಂಗಡಿ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಗಣೇಶ್ ರಾಜ್ ಬಿಳಿಯೂರು ಉಪಸ್ಥಿತರಿದ್ದರು. ಇದು ಬಿಜೆಪಿ ಸಂಸ್ಕೃತಿ ಸಂಸ್ಕಾರ ಅಂತ ಹೇಳುವಂತ ಬಿಜೆಪಿ ಇಂಥ ಗೋಯಿ ಸಂಸ್ಕೃತಿಗಳನ್ನೆಲ್ಲ ಬೆಳೆಸ್ತಾ ಇದ್ದಾರೆ. ಇವತ್ತು CT ರವಿ, ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ, ನಮ್ಮ ಹರೀಶ್ ಪೂಂಜಾ, ಭರತ್ ಶೆಟ್ಟಿ ಇವರು ಮಾತ್ರ ಇಂಥ ಹಲವಾರು ನಮ್ಮ ದೇಶದ ಉದ್ಯೋಗಗಳಿದ್ದಾರೆ. ಇವರೆಲ್ಲ ಹೀನ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಚಾರಿತ್ರ್ಯಹೀನರು. ಇವರೆಲ್ಲ RSS ಮಾಡೆಲ್ ಪ್ರಾಡಕ್ಟ್. ನೀವು ನೋಡಿ, ಇವತ್ತು ಜಿಲ್ಲೆಯಲ್ಲಿ ಮಾಜಿ ಬಿಜೆಪಿ ಶಾಸಕರಿದ್ದಾರೆ. ರಾಜೇಶ್ ನಾಯ್ಕ್ ಇದ್ದಾರೆ, ಉಮಾನಾಥ್ ಕೋಟ್ಯಾನ್ ಇದ್ದಾರೆ, ನಿಮ್ಮ ಸುಳ್ಯದ ಭಾಗೀರಥಿ ಮುರಳಿ ಇದ್ದಾರೆ. ಅವರು ಕೂಡ ಶಾಸಕರಲ್ಲ, ಅವರು ಬಿಜೆಪಿ ಅವರಲ್ಲ. ಯಾವತ್ತಾದ್ರೂ ಇಂಥ ಪದವನ್ನು ಬಳಕೆ ಮಾಡಿದಾರ? ರಾಜಕಾರಣ ಮಾಡಬೇಕು, ರಾಜಕೀಯವಾಗಿ ರಾಜಕಾರಣ ಸೈದ್ಧಾಂತಿಕ ವಿರೋಧ ಮಾಡಬೇಕು. ಇದು ಹೊಡಿ ಬಡಿ ಮಾಡೋದು, ವಂಶ ನಿರ್ಣಯ ಮಾಡುವಂತ ಮಾತು ಹೇಳುವಂಥದ್ದು. ಮೊನ್ನೆ ತಾನೇ CT ರವಿ ಒಂದು ಮಾತು ಹೇಳಿದ್ರು, ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೆ ಏನು ಸಂಬಂಧ? ಅವರ ಎಡೆಸಿಲಿ ಹೊಡೆದರೆ 3 ಅಕ್ಷರ ಇಲ್ಲ ಅಂತ ಹೇಳಿ. ಇವ ಮಹಾ ಪಂಡಿತ, ಅವ ಇಂಗ್ಲಿಷ್ ಮತ್ತೆ ಹಿಂದಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇವ ಮಾಸ್ಟರ್ ಡಿಗ್ರಿ ಮಾಡಿದ ಅಂತ ಹೇಳ್ತಾರೆ. ಆ ಮನುಷ್ಯನ ಹಿಂದಿ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ತದೆ. ಇವತ್ತು ನೀಟ್ ಪರೀಕ್ಷೆಗೆ ಇದಕ್ಕೆ ಯಾಕೆ ಸಂಬಂಧ ಕಲ್ಪಿಸ್ತಾರೆ? ಇವತ್ತು ಮುಲ್ಲಾಗಳ ಬಗ್ಗೆ ಹೇಳುವಂಥದ್ದು. ಈ ಜನ ಮುಲ್ಲ ಅಂತ ಹೇಳ್ತಾರೆ, ಅದೇ ತರ ಗಡ್ಡೆ ಬಿಟ್ಟಿದೆ. ಇವರಿಗೊಂದು ಟೋಪಿ ಆಗಿದ್ರೆ ಒರಿಜಿನಲ್ ಮುಲ್ಲಾಗೆ ಕಾಣ್ತಾರೆ. ಈ CT ರವಿ ಒಂದು ಗಡ್ಡೆ ಮತ್ತು ಒಂದು ಮುಂಡಾಸ ಮತ್ತು ಟೋಪಿ ಹಾಕಿ ನೋಡಿ, ಫೋಟೋ ತೆಗೆದು ನೋಡಿ, ಒರಿಜಿನಲ್ ಮುಲ್ಲಗಳಾಗೆ ಗಡ್ಡೆ ಬಿಡಬೇಕು, ಮುಲ್ಲಗಳ ದ್ವೇಷ ಮಾಡಿ. ಈ ಮನುಷ್ಯನ ಎದೆಗಾಗಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ದ್ವೇಷದ ಮೂಟೆಗಳು ಕಾಣ್ಬೋದು. ಈ ರೀತಿ ಇವರು ಈ ಸಮಾಜನ ಯಾವ ರೀತಿ ಯಾವ ಕಡೆ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳಬಹುದು. ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ
1.5 ತಿಂಗಳಲ್ಲಿ ಡೆಲ್ಲಿಯಲ್ಲಿ ಎತ್ತುಕೊಂಡು ಆ ಲಾಠಿ ಏಟು ಎಲ್ಲ ಹಿಂಸೆಯನ್ನ ದೌರ್ಜನ್ಯನ ತಡೆದು ಸಹಿಸಿಕೊಂಡು ಇವತ್ತು ಹೋರಾಟ ಮಾಡಿದಂಥ ವಿದ್ಯಾರ್ಥಿಗಳ ವಿರುದ್ಧ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ? ಇವ್ರಿಗೆ ಯಾವ ನಾಳೆಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ? ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದ ವಿದ್ಯಾರ್ಥಿಗಳ, ರೈತರ, ಕಾರ್ಮಿಕರ ಯಾರಿಗೆ ಅನ್ಯಾಯ ಆದರೂ ಕೂಡ ಅವರ ಪರವಾಗಿ ನಿಲ್ಲುವಂಥ ಪಕ್ಷ. ಅದಕ್ಕೆ ಇತಿಹಾಸ ಇದೆ. ಇವತ್ತು ಸಿಜೆಪಿ ಪಕ್ಷದ ವಿರುದ್ಧ ಮಾತಾಡ್ತಾರಲ್ಲ, ಆ ವಿದ್ಯಾರ್ಥಿಗಳು ಅವರಿಗೆ ಅದು ಅನ್ಯಾಯದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ? ಆಯ್ತು, ಇಷ್ಟೆಲ್ಲ ವಿರೋಧ ಮಾಡೋರು ಯಾಕೆ ಅಲ್ಲಿ ಮಂಡಿಯೂರಿದ್ರು? ಯಶ್ಪಾಲ್ ಸುವರ್ಣ ಓರ್ವ ಅವಿವೇಕಿ, ಅನಾಗರಿಕ ಪ್ರವೃತ್ತಿಯವ, ಗೂಢ ವರ್ತನೆಯ ಓರ್ವ ಶಾಸಕ ಅಂತ ಹೇಳಿಕೆ ನಮಗೆ ನಾಚಿಕೆ ಆಗಿದೆ. ಅವರ ಹೇಳಿಕೆಯನ್ನು ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ತೀಕ್ಷ್ಣ ಶಬ್ದಗಳಿಂದ ಖಂಡಿಸುತ್ತೇವೆ. ಅವರ ಹೇಳಿಕೆಯನ್ನು ಈಗಾಗಲೇ ಅಲ್ಲಿಯವರು ಹೇಳಿದ್ದಾರೆ. ಅನಾಗರಿಕ ಹೇಳಿಕೆ, ನಮ್ಮ ಬಾಯಲ್ಲದನ್ನು ಹೇಳಿಕೆ ಆಗುವುದಿಲ್ಲ. ನಮ್ಮ ಪರಮೋಚ್ಚ ನಾಯಕ, ನಮ್ಮ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಯವರು, ಅವರ ವಂಶ ಏನು, ಅವರ ಕುಟುಂಬ ಏನು ಅಂತ ಯಾರಿಗೆ ಹೇಳಬೇಕಂತೆಲ್ಲ ಗೊತ್ತಿಲ್ಲ. ಗೌರವಾಂತರ ನೆಹರೂರವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಪ್ರಥಮ ಪ್ರಧಾನಿಯವರು. ಅವರ ಮಗಳು ಇಂದಿರಾ ಗಾಂಧಿ, ರಾಹುಲ್ ಗಾಂಧಿಯವರ ಅಜ್ಜಿ ಈ ರಾಷ್ಟ್ರದ ಅಭಿವೃದ್ಧಿಗಾಗಿ ಪ್ರಧಾನಿಯಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಅವರು ಈ ದೇಶಕ್ಕಾಗಿ ದುಡಿದವರು, ಈ ದೇಶಕ್ಕಾಗಿ ರಕ್ತವನ್ನು ಕೊಟ್ಟವರು. ಅವರ ರಕ್ತಪಾತ ಉತ್ತರ ಭಾರತದಲ್ಲಿ ಆದರೆ, ರಾಹುಲ್ ಗಾಂಧಿಯವರ ತಂದೆ ರಾಜೀವ್ ಗಾಂಧಿಯವರು ಆಧುನಿಕ ಭಾರತದ ಕನಸನ್ನು ಕಂಡಂಥ ರಾಜೀವ್ ಗಾಂಧಿಯವರು ಅವರ ರಕ್ತ ದಕ್ಷಿಣ ಭಾರತದಲ್ಲಿ ಶ್ರೀಪರಂಗೂರಲ್ಲಿ ಹೋಗಿದೆ. ಇಬ್ಬರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ವೈಯಕ್ತಿಕ ಹಿತಾಸಕ್ತಿಗಾಗಿ ಅಲ್ಲ. ಇಂಥ ಶ್ರೇಷ್ಠ ಕುಟುಂಬದಿಂದ ಬಂದಂಥ ರಾಹುಲ್ ಗಾಂಧಿಯವರು ಇದೀಗ ಭಾರತ್ ಜೋಡೋ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತ್ನಿಂದ ಕಲ್ಕತ್ತಾ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಉದ್ದಗಲಕ್ಕೂ ಓಡಾಡಿ ಈ ಭಾರತ್ ಜೋಡೋ, ಭಾರತವನ್ನು ಒಂದಾಗಬೇಕನ್ನುವ ಶ್ರೇಷ್ಠ ಕನಸನ್ನು ಕೊಟ್ಟಂಥ ರಾಹುಲ್ ಗಾಂಧಿಯವರ ಬಗ್ಗೆ ಇವರು ಮಾತಾಡ್ತಾರಲ್ಲ, ಇವರಿಗೆ ಏನು ಯೋಗ್ಯತೆ ಇದೆ? ಅವರ ಒಂದು ಪಾದದ ಧೂಳಿಗೆ ಅವರು ಉಗುರಿಗೆ ಸಮ ಇಲ್ಲ. ಇಂಥ ವ್ಯಕ್ತಿಯ ಒಂದು ನಾಲಿಗೆಯಿಂದ ಬರುವಂಥ ಈ ಶಬ್ದ ಶ್ರೇಷ್ಠ ಹಿಂದುತ್ವದ ಬಗ್ಗೆ ಮಾತಾಡುವ ನಾವುಗಳು ಹಿಂದೂಗಳು ಸ್ವಾಮಿ. ನಾವು ಕೂಡ ರಾಮನ ಭಕ್ತರು. ನಾನು ಕೂಡ, ನನ್ನ ಹೆಸರು ಕೂಡ ರಾಜಾರಾಮ. ನಾವು ರಾಮನ ಭಕ್ತರು. ರಾಮನ ಭಕ್ತರಾದರೆ ಸಾಲದು, ಮರ್ಯಾದಾ ಪುರುಷೋತ್ತಮ ರಾಮನ ಆದರ್ಶಗಳನ್ನು ಪಾಲಿಸಿ, ಇದು ಇವನ ಆದರ್ಶವು. ಇದು ಆದರ್ಶವು ಏನು? ಆ ನಾಲಿಗೆಯಿಂದ ಬರುವಂಥ ಶಬ್ದಗಳು ವಂಶವನ್ನು ಧ್ವಂಸ ಮಾಡುವುದು, ಸರ್ವನಾಶ ಮಾಡುವುದು, ಮತ್ತೇನು ಹೇಳ್ತಾರೆ, ಏನೋ ಮೀನಿಗೆ ಆಹಾರ ಕೊಡುವುದಂತೆ. ಇವರು ಮೀನಿಗೆ ಆಹಾರ ಕೊಡುವಷ್ಟು ದೊಡ್ಡ, ಕಡಲಿಗೆ ಆಹಾರ, ಮೀನಿಗೆ ಆಹಾರ ಕೊಡಬೇಕಂತಿಲ್ಲ. ನೈಸರ್ಗಿಕವಾಗಿ ಆ ಮೀನಿಗೆ ಆಹಾರ ಉಂಟು. ಇವ್ರಿಗೆ ಏನೋ ಇನ್ನು ಕೆಲವೊಮ್ಮೆ ಏನು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಇವರೇ ಮೀನಿಗೆ ಆಹಾರ ಆಗ್ಬೋದು, ಯಾರಿಗೆ ಗೊತ್ತು? ನಾರಿನ ಸಂಗತಿ ಯಾರಿಗೆ ಗೊತ್ತುಂಟು? ಇವನೇ ಸಮುದ್ರ ಮೀನಿಗೆ ಆಹಾರ ಆಗ್ಬೋದು. ಮೀನಿಗೆ ಆಹಾರ ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಕರಾವಳಿಗರಿಗೆ ಒಂದು ರೀತಿಯ ಸ್ವಾಭಿಮಾನ ಉಂಟು, ಗೌರವ ಉಂಟು. ಬಯಲು ಸೀಮೆಯವರಾಗಲಿ ಬೇರೆ ಬೇರೆ ಕಡೆಯವರು ನಮ್ಮ ದಕ್ಷಿಣ ಕನ್ನಡದವರನ್ನು ಸ್ವಾಭಿಮಾನಿಗಳು, ಬುದ್ಧಿವಂತರು, ಪ್ರಜ್ಞಾವಂತರಂತೆಲ್ಲ ಹೇಳ್ತಾರೆ. ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜನ್, ಸ್ಟೇಟ್ಸ್ ಎಲ್ಲ ಪಕ್ಷದವರು ಹೊರತಾಗಿ ಹೇಳ್ತಾರೆ. ಆದರೆ ಯಶಪಾಲ ಸುವರ್ಣ ಇದಕ್ಕೆ ಅಭಾವ. ಯಶಪಾಲ ಸುವರ್ಣ ಈ ಕರಾವಳಿಗಳಿಗೆ ಅವಮಾನ ಮಾಡಿದ್ದಾರೆ. ಮೀನು ತಿನ್ನುವವರು ಬುದ್ಧಿವಂತರು ಅಂತ. ಇವರು ಮೀನು ತಿನ್ನುವುದಿಲ್ವ ಅಂತ. ಸರಿಯಾಗಿ ಮೀನು ತಿಳಿದು ಏನು ತಲೆಯಲ್ಲಿ ಏನಿಲ್ಲ. ತಲೆಯಲ್ಲಿ ಏನು ಹೇಳ್ತಾರಲ್ಲ, ಗೋಂಟು ಮಂಡ್ಯ ಅಂತ, ತಲೆ ಸರಿ ಇಲ್ಲ. ಇಂಥ ಮಾನಸಿಕ ಒಂದು ಅಸ್ವಸ್ಥ ರೀತಿಯಲ್ಲಿ ಮಾತನಾಡುವ ಈ ಯಶ್ಪಾಲ್ ಸುವರ್ಣನ ಇಂಥ ಹೇಳಿಕೆಯನ್ನು ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಇದು ತೀವ್ರ ರೀತಿಯಲ್ಲಿ ಖಂಡಿಸುತ್ತೇವೆ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ, ಪತ್ರಿಕಾ ಮಾಧ್ಯಮದ ಸಂಯುಕ್ತ ಮುಖಾಂತರ ನಾವು ತೀವ್ರ ಶಬ್ದಗಳಿಂದ ಖಂಡಿಸುತ್ತೇವೆ.